ನಮಸ್ತೆ, ವೆಲ್ಕಮ್ ಟು ದ ಚಾನಲ್. ನಾನಿವತ್ತೊಂದು 10 ನಿಮಿಷದಲ್ಲಿ ಮಾಡಿಕೊಳ್ಳುವಂತಹ ವಿದೌಟ್ ಫೈರ್ ಡೆಸರ್ಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಇವಾಗಲೇ ಮಾಡ್ಕೊಳ್ಳಿ. ಇದನ್ನು ಮಾಡೋದಕ್ಕೆ ನಮಗೊಂದು ಮಾವಿನ ಹಣ್ಣು ಬೇಕಾಗುತ್ತೆ. ಅದನ್ನು ಕಟ್ ಮಾಡಿಕೊಂಡು ಅದರ ಪಲ್ಪನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಫುಲ್ ಮಾವಿನ ಹಣ್ಣನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಇವಾಗ ಅದಕ್ಕೆ 1 ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನಿವಾಗ ನೈಸಾಗಿ ರುಬ್ಕೋಬೇಕು. ಇವಾಗ ಈ ರುಬ್ಬಿದಂಥ ಮಾವಿನ ಹಣ್ಣಿನ ಪಲ್ಪನ್ನು ಒಂದು ಸಣ್ಣ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಇದರಲ್ಲಿ ಸ್ವಲ್ಪ ತೆಗೆದಿಡ್ತಾ ಇದ್ದೀನಿ. ಇವಾಗ ಈ ಮಾವಿನ ಹಣ್ಣಿನ ಪಲ್ಪಿಗೆ ನಾನು ಸ್ವಲ್ಪ ಬಾದಾಮನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಮಿಲ್ಕ್ ಮೇಡ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬದಿಗೆ ಇಟ್ಕೊಳ್ಳೋಣ. ಇವಾಗ ಈ ಉಳಿದಂತಹ ಮಾವಿನ ಹಣ್ಣಿನ ಪಲ್ಪನ್ನು ಮತ್ತೊಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಲೋಟದಷ್ಟು ಕಾಯಿಸಿ ಆರಿಸಿದಂತಹ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ನಾನು ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಮಿಲ್ಕ್ ಮೇಡ್ ಕೂಡ ಹಾಕ್ಕೊಂಡಿದ್ದೀನಿ. ಅದರ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಇದನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕು. ಹಾಗೆ ರುಬ್ಬಿದ್ದನ್ನು ಮತ್ತೊಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಬ್ರೆಡ್ ಪೀಸ್ ತಗೊಂಡಿದ್ದೀನಿ. ಇದನ್ನು ಒಂದು ರೌಂಡ್ ಕಟ್ಟರಲ್ಲಿ ಈ ಥರ ರೌಂಡ್ ಶೇಪಿಗೆ ಕಟ್ ಮಾಡಿ ಇಟ್ಕೊಳ್ಬೇಕು. ನಿಮ್ಗೆ ಎಷ್ಟು ಬ್ರೆಡ್ ಪೀಸ್ ಬೇಕೋ ಅಷ್ಟನ್ನು ಕಟ್ ಮಾಡಿ ಇಟ್ಕೋಬೇಕು. ಇವಾಗ ಒಂದು ಬ್ರೆಡ್ ತುಂಡಿಗೆ ನಾವು ಮೊದಲೇ ರೆಡಿ ಮಾಡಿ ಇಟ್ಟಂಥ ಮ್ಯಾಂಗೋ ಪ್ಯೂರಿಯನ್ನು ಹಾಕ್ಕೊಳ್ಬೇಕು. ಹಾಗೆ ಅದರ ಮೇಲೆ ಮತ್ತೊಂದು ಬ್ರೆಡ್ ತುಂಡನ್ನು ಈ ಥರ ಇಟ್ಕೋಬೇಕು. ಇದೇ ಥರ ನಿಮ್ಗೆ ಎಷ್ಟು ಬ್ರೆಡ್ ಪೀಸಸ್ ಬೇಕೋ ಅಷ್ಟನ್ನು ಮಾಡಿಕೊಂಡು ಇಟ್ಕೋಬೇಕು. ಇವಾಗ ಇದಕ್ಕೆ ನಾವು ಮೊದಲೇ ರೆಡಿ ಮಾಡಿಟ್ಟಂತಹ ಈ ಮ್ಯಾಂಗೋ ಪ್ಯೂರಿಯನ್ನು ಈ ಬ್ರೆಡ್ ಪೀಸಸ್ ಮೇಲೆ ಸುರಿಬೇಕು ಈ ಥರ. ಹಾಗೆ ಕೊನೆಯದಾಗಿ ನಾನು ಮ್ಯಾಂಗೋ ಪೀಸಸ್ಸಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ಹಾಗೆ ಡ್ರೈ ಗ್ರೇಪ್ಸ್ ಹಾಗೆ ಚೆರಿಯನ್ನು ಯೂಸ್ ಮಾಡಿ ಕೊನೆಗೆ ಗಾರ್ನಿಷ್ ಮಾಡ್ತಾ ಇದ್ದೀನಿ. ನಿಮ್ಮ ಇಷ್ಟದಾಗೆ ಹೇಗೆ ಬೇಕಿದ್ರು ನೀವು ಗಾರ್ನಿಷ್ ಮಾಡ್ಕೊಳ್ಬೋದು. ಇವಾಗ ನೋಡಿ, ಟೇಸ್ಟಿಯಾಗಿರುವಂತಹ ಹಾಗೆ ನೋಡೋದಕ್ಕೆ ಆಕರ್ಷಕವಾಗಿ ಕಾಣುವಂತಹ ಒಂದು ಮ್ಯಾಂಗೋ ಡೆಸರ್ಟ್ ಬರೀ 10 ನಿಮಿಷದಲ್ಲಿ ರೆಡಿ ಆಯಿತು. ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.